ಕಲಬುರಗಿ ಕೋಟೆ ಒಳಗಡೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಸ್ಥಳದ ಕಡೆಗೆ ನಡೀತಾ ಇದ್ದೀವಿ. ಆ ಪ್ರಮುಖವಾದ ಸ್ಥಳ ಅಂದ್ರೆ ವಿದೇಶಿಯ ಮಾರುಕಟ್ಟೆ ಅಂತ. ಈ ಫಾರಿನ್ ಮಾರ್ಕೆಟ್ ತಾವು ಇಲ್ಲಿಂದ ವೀಕ್ಷಿಸಬಹುದು. ಈ ಕಡೆಗೆ 51 ಅದಾವೆ, ಈ ಕಡೆಗೆ 51 ಅದಾವೆ. ಪಕ್ಕ 102 ಮಳಿಗೆಗಳು. 102 ಮಳಿಗೆಗಳು. ಅದ್ರ ಮಧ್ಯದಲ್ಲಿ ಟ್ಯಾಕ್ಸ್ ಕಲೆಕ್ಟರ್ ಆಫೀಸ್ ಇದೆ. ಏನು ಸರ್ ಇದು? ಸರ್ ಒಳ್ಳೆ ಕ್ಯಾಮ್ರಾಮನ್. ಹಿ ಇಸ್ ಅ ವೆರಿ ಗುಡ್ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇಸ್ ಬೆಸ್ಟ್. ಇಲ್ಲೊಂದು ಫಾರಿನ್ ಮಾರ್ಕೆಟ್ ನೋಡ್ತೀವಿ. ಫಾರಿನ್ ವಿದೇಶಿಯ ಮಾರುಕಟ್ಟೆ ಅಂದ್ರೆ ಈ ವಿಜಯನಗರದಲ್ಲಿ ಕಥೆ ಹೇಳ್ತಾರಲ್ಲ ಮುತ್ತುರತ್ನ, ಆ ರೀತಿ ಮಾರುಕಟ್ಟೆ ಇದು ಇಲ್ಲೂ ಇದು. ಇವಾಗ ನೋಡಿದ್ರೆ ಚರಂಡಿ ಹರಿತಿದೆ. ಮೊದಲನೇ ಪ್ರವೇಶ ದ್ವಾರದಿಂದ ನಾವು 14ನೇ ಪ್ರವೇಶ ದ್ವಾರದ ಮೂಲಕ ಹೊರಗಡೆ ಹೋಗ್ಬೋದು. ಅಂತ ಕೋಟೆ ಒಳಗಡೆ ಒಟ್ಟು 14 ಕಮಾನುಗಳ ಪ್ರವೇಶಗಳು ಇದಾವೆ. 14 ಎಂಟ್ರೆನ್ಸ್ ಇದೆ. ಇದು ಪ್ರಮುಖವಾದಂತಹ ಒಂದು ರಾಜ್ಯ ಮಾರ್ಗ ಅಂತ. ರಾಜರು ಹೋಗಿ ಬರುವಂತಹ ಸ್ಥಳ. ನಾವು ಇಲ್ಲಿ ನೋಡಬಹುದು ಈ ಬೇಸ್ಮೆಂಟ್ ಅಂತ. ಇಲ್ಲಿ ಏನೋ ಒಂದು ಸ್ಟ್ರಕ್ಚರ್ ಇತ್ತು ಅಂತ. ಇದ್ರ ಮೇಲೆ ಕಟ್ಟಡ ನಿರ್ಮಾಣ ಆಗಿರುವಂತದ್ದು. ಇದು ಫ್ಲೋರಿಂಗ್. ಇದಕ್ಕೆ ಗಟ್ಸ್ ಅಥವಾ ಗಾರೆ ಅಂತ ಕರೀತಾರೆ. ಈ ಗಾರೆಯಿಂದ ಕಟ್ಟಡಗಳ ನಿರ್ಮಾಣ ಆಗ್ತಾವಂತ. ಈ ಪ್ರದೇಶದಲ್ಲಿ ಇದೇನಿದೆ ಅಂದ್ರೆ ಮದ್ದುಗುಂಡುಗಳ ಸಂಗ್ರಹ ಮಾಡುವಂತ ಸ್ಥಳ ಇದು. ಆ ರೌಂಡು ಅದೇ ಒಳಗಡೆ ಮನೆ ಇದೆ ಅಂತ ಬಿಡೋದಿಲ್ಲ. ಅಲ್ಲಿ ನಮಗೊಂದು ಗೋಡೆ ಕಾಣಿಸ್ತದೆ. ಈ ಗೋಡೆ 4 ಸುತ್ತಿತ್ತು ಗೋಡೆ. ಆ ಗೋಡೆಗಳ ಮಧ್ಯದಲ್ಲಿ ಒಂದು ವೃತ್ತಾಕಾರದ ರಚನೆ ಇದೆ. ಅಂದ್ರೆ ಅಲ್ಲಿ ಮದ್ದುಗುಂಡನ್ನು ಸಂಗ್ರಹ ಮಾಡಿಡ್ತಾ ಇದ್ರು. ಇಡೀ ಕೋಟೆಗೆ ಬೇಕಾಗುವಂತಹ ಮದ್ದುಗುಂಡುಗಳ ಸಂಗ್ರಹ ಇಲ್ಲಿರ್ತದೆ. ಇದರಲ್ಲಿ ಕೆಲವು ಭಾಗಗಳನ್ನು ಒಯ್ದು ಆಯಾ ತೋಪುಗಳ ಸಮೀಪದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಅಂತ ಒಂದು ವಿಶೇಷ ವ್ಯವಸ್ಥೆ ಇದು ಇದೆ. ಯಾಕಂದ್ರೆ ಕೋಟೆ ಒಳಗಡೆನೆ ಒಂದು ಕೋಟೆ ಇದ್ದ ಹಾಗಿದ್ದು. ಒಂದು ಮದ್ದುಗುಂಡುಗಳ ರಕ್ಷಣೆಗೆ ಏನೇನು ಬೇಕೋ ಅದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವಾಗ ಏನಿರ್ತದೆ ಮಣ್ಣ ಅದು ಕಲ್ಲಿನ ರಸ್ತೆನೆ. ಕಲ್ಲಂದ್ರೆ ಅವು ಒಂದ್ ರೀತಿ ಸಮನಾಗಿ ಜೋಡಿಸಿರ್ತಾರೆ, ದೊಡ್ಡ ದೊಡ್ಡ ಕಲ್ಲುಗಳು. ಅದ್ರ ಮೇಲೆ ಆನೆ ಕುದುರೆ ಓಡಾಡಿದ್ರು, ರಥಗಳು ಓಡಾಡಿದ್ರು ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅಂತ. ಆಮೇಲೆ ಆಗಿನ ಕಾಲದ ಎಲ್ಲ ಪ್ರಮುಖ ಕಟ್ಟಡಗಳು ಇವತ್ತು ಹಾಳಾಗಿವೆ ಅಂತ. ಕಾರಣ ಏನಂದ್ರೆ ರಾಜ ಪರಿವಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಟ್ಟಡ ಇದ್ದಿರಬಹುದು. ಅಲ್ಲಿ ಏನಾದರೂ ಮುತ್ತು ರತ್ನ ಸಿಗ್ತಾವೋ ಅಥವಾ ಬೆಲೆ ಬಾಳುವ ವಸ್ತುಗಳು ಸಿಗ್ತಾವ ಅಂತ ಹೇಳಿ ಸ್ಥಳೀಯರು ಅವುಗಳನ್ನ ಹಾಳು ಮಾಡಿ ಅಲ್ಲಿ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ನಿಧಿ ಶೋಧಕರು ಈ ಭಾಗದಲ್ಲಿ ಏನಿದೆ ವಿಶಾಲವಾದಂಥ ಪ್ರದೇಶ ಅಂತ. ಇಲ್ಲಿ ಹಲವು ಕಟ್ಟಡಗಳದಾವ. ಆ ಕಟ್ಟಡಗಳು ಎಲ್ಲವೂ ಇವತ್ತ ಧ್ವಂಸಗೊಂಡು ಹೋಗಿವೆ ಅಂತ. ಇಲ್ಲಿದೆ ನೋಡಿ. ಇದು 20 ರಿಂದ 25 ಅಡಿ ಉದ್ದನೆಯ ಗೋಡೆ ಇರುವಂತಹ ಸ್ಥಳ ಇದು. ಇದ್ರ ಒಳಗಡೆ ನಾನು ಹೇಳಿದೆ, ಈಗ ತಾನೇ ಹೇಳಿದೆ ಅಂತ, ಒಳಗಡೆ ಸೈನಿಕರು 200 ರಿಂದ 300. ನೋಡ್ತಾ ಇದ್ದೀರಿ ಅದ? ಅಚ್ಚಾ. ಈಗ ತಾನೇ ಹೇಳಿದೆ ನಿಮ್ಗೆ. ಒಂದು ಆ ರಚನೆಯಲ್ಲಿ 100 ರಿಂದ 200 ಜನ ಸೈನಿಕರು ಒಳಗಡೆ ಇರ್ತಾರೆ ಅಂತ. ಅದ್ರ ಒಳಗಡೆ ಸೈನಿಕರು ಇರುವಂತ ಸ್ಥಳ ಅಂತ. ಅದು ಆ ಕಮಾನು ಒಳಗಡೆ 200 ಜನ ಕುಂಡಿರುವಂತ ಒಂದು ಸ್ಥಳಾವಕಾಶ ಇದೆ. ಕೋಟೆಯ ಮಧ್ಯದಲ್ಲಿ ಮೇಲೆ ಹತ್ತಲಿಕ್ಕೆ ಮೆಟ್ಟಿಲುಗಳದಾವೆ ಇಲ್ಲಿ. ಇಲ್ಲಿಂದ ಮೇಲೆ ಹತ್ತಿ ವೀಕ್ಷಣೆ ಮಾಡ್ಬೋದು. ಈ ರೀತಿ ರಚನೆಗಳು ನಾವು ಕೋಟೆಯ ಸುತ್ತಲೂ ಹಲವು ಕಡೆಗಳಲ್ಲಿ ಕಂಡು ಬರ್ತವೆ. 200 ಜನ ಕೂತ್ಕೊಳ್ಳುವಂತ ಪ್ರೈವೇಟ್ ಪ್ರಾಪರ್ಟಿ ಮಾಡ್ತಾರೆ. 200 ಜನ ಕೊಡುವಂತ ಸ್ಥಳ. 200 ಜನ ಅಂದ್ರೆ ಅದೊಂದು ಪಾರ್ಟಿ ಹಾಲ್ ತರ ಅದೊಂಥರ. ಸೈನಿಕರು ಸುಮ್ಮನೆ ತಮ್ಮ ಯುದ್ಧಕ್ಕೆ ಸಿದ್ಧರಾಗಿ ಕುಂಡಿರ್ಬೇಕು ಒಂದು. ಕೊಡುವಂಥದ್ದು ವೆಪನ್ ಹಿಡ್ಕೊಂಡು. ಆಜ್ಞೆ ಬಂದ್ರೆ ಹೊರಗಡೆ ಹೋಗೋದು, ಇಲ್ಲ ಅಂದ್ರೆ ಒಳಗಡೆ ಬಂದು ತಮ್ಮ ಕೆಲಸಗಳನ್ನು ಮಾಡುವಂಥದ್ದು. ಈಗ ನಾವು ಕಲಬುರಗಿ ಕೋಟೆ ಒಳಗಡೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಸ್ಥಳದ ಕಡೆಗೆ ನಡೀತಾ ಇದ್ದೀವಿ. ಆ ಪ್ರಮುಖವಾದ ಸ್ಥಳ ಅಂದ್ರೆ ವಿದೇಶಿಯ ಮಾರುಕಟ್ಟೆ ಅಂತ. ಈ ಫಾರಿನ್ ಮಾರ್ಕೆಟ್ ತಾವು ಇಲ್ಲಿಂದ ವೀಕ್ಷಿಸಬಹುದು. ಎರಡೂ ಕಡೆಗೆ 51 ಕಟ್ಟಡಗಳ ರಚನೆ ಇದೆ ಈ ಎರಡು ದಿಕ್ಕಿನಲ್ಲಿ. ಆ ಕಟ್ಟಡಗಳು ಹೇಗದಾವ ಅಂದ್ರೆ ಇವತ್ತು ಒಂದು ಮಾರ್ಕೆಟ್ನಲ್ಲಿ ಶಾಪ್ಗಳು ಯಾವ ಆಕಾರದಲ್ಲಿ ಇರ್ತಾವೋ ಅದೇ ರೀತಿಯ ಆಕಾರದ ಶಾಪ್ಗಳು ನಮಗೆ ಅಲ್ಲಿ ಕಂಡು ಬರ್ತವೆ. ಸಾಲ್ ಅಂಗಡಿಗಳಿದ್ದಂಗೆ. ಈ ಕಡೆಗೆ 51 ಅದಾವೆ, ಈ ಕಡೆಗೆ 51 ಅದಾವೆ. ಪಕ್ಕ 102 ಮಳಿಗೆಗಳು. 102 ಮಳಿಗೆಗಳು. ಅದ್ರ ಮಧ್ಯದಲ್ಲಿ
ಟ್ಯಾಕ್ಸ್ ಕಲೆಕ್ಟರ್ ಆಫೀಸ್ ಇದೆ. ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ವಸ್ತುಗಳ ಮಾರಾಟವಾದಾಗ ಅಥವಾ ವಸ್ತುಗಳು ಪ್ರವೇಶವಾದಾಗ ಅವುಗಳ ಮೇಲೆ ತೆರಿಗೆ ವಸೂಲಿ ಮಾಡುವಂತ ಒಬ್ಬ ಅಧಿಕಾರಿಯ ಸ್ಥಳನು ಇಲ್ಲಿ ನಾವು ಗುರುತಿಸಿದ್ದೀವಿ. ಸುಂಕ ಕಲೆಕ್ಟ್ ಮಾಡುವಂತವನು. ಇದೆಲ್ಲ ಓಪನ್ ಆಗಿರುವಂತದ್ದು, ದ್ವಾರಗಳು ಯಾವೂ ಇಲ್ಲ ಅಂತ. ಪ್ರತಿಯೊಂದು ರಚನೆ ಸಮಾನ ಆಕಾರದಲ್ಲಿವೆ, ಒಂದು ಮತ್ತೊಂದನ್ನ ಹೋಲ್ತಾ ಇದಾವೆ. ಅದ್ರ ಮೇಲ್ಗಡೆ ಪಿರಾಮಿಡ್ಗಳ ರಚನೆ ಇದೆ ನೋಡಿ. ಯೂಶ್ವಲಿ ಬಹಮನಿಗಳ ಕಾಲದಲ್ಲಿ ಗುಮ್ಮಟಗಳೇ ಇದ್ವು, ಆದ್ರೆ ಪಿರಾಮಿಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಂತ ವ್ಯಕ್ತಿ ಅಂದ್ರೆ ಫಿರೋಜ್ ಶಹಾ. ಫಿರೋಜ್ ಶಹಾ ಈತ ದೊಡ್ಡ ಸುಲ್ತಾನ, ಬಹಮನಿಯರಲ್ಲಿ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ. ಹಿ ರೂಲ್ಡ್ ಫ್ರಮ್ 1397 to 1422 ಅಂತ. 25 ವರ್ಷಗಳ, ಸುಮಾರು 25 ವರ್ಷಗಳ ಕಾಲದವರೆಗೆ ಅಧಿಕಾರ ಮಾಡಿದ್ದಾನೆ. ಇವನು ಇಂಥ ವಿದೇಶಿ ಮಾರ್ಕೆಟ್ ಅನ್ನ ರಚನೆ ಮಾಡಿದ್ದಾನೆ. ಇದಷ್ಟೇ ಅಲ್ಲ, ಹೊಸದಾದಂಥ ಒಂದು ಕೋಟೆನೂ ಸಹ ಕಟ್ಟಿದ್ದಾನೆ. ಅದು ತನ್ನ ಹೆಸರಿನಲ್ಲಿ ಫಿರೋಜಾಬಾದ್ ಎನ್ನುವಂತ ಒಂದು ನಗರ ನಿರ್ಮಾಣ ಮಾಡಿದ್ದಾನೆ. ಫಿರೋಜಾಬಾದ್ ಭೀಮಾ ನದಿಯ ದಂಡೆ ಮೇಲೆ, ಜೇವರ್ಗಿಯಿಂದ ಬರುವಂತ ಸಂದರ್ಭದಲ್ಲಿ ನಮಗೆ ಭೀಮಾ ನದಿ ಸಿಗ್ತದೆ. ಆ ಭೀಮಾ ನದಿಯ ದಂಡೆ ಮೇಲೆ ಒಂದು ಫಿರೋಜಾಬಾದ್ ಅನ್ನುವಂತ ವೆಲ್ ಮಾಸ್ಟರ್ ಪ್ಲಾನ್ಡ್ ಸಿಟಿ, ಅದೊಂದು ಪ್ಲಾನ್ಡ್ ಸಿಟಿ. ಆ ನಗರಕ್ಕೆ ತನ್ನದೇ ಆದಂತ ಹೆಸರಿನಿಂದ ಕರೀತಾರೆ ಫಿರೋಜಾಬಾದ್ ಸಿಟಿ ಅಂತ ಹೇಳಿ. ಅಲ್ಲಿ ವಿಶಾಲವಾದಂತ ಕೋಟೆ, ಇದಕ್ಕಿಂತಲೂ ವಿಶಾಲವಾದದ್ದು. ಇದು 3 ಕಿಲೋಮೀಟರ್ ಸುತ್ತಳತೆ ಇದ್ರೆ ಅದು 5 ಕಿಲೋಮೀಟರ್ ಸುತ್ತಳತೆಯ ಕೋಟೆ ಇದೆ. ಆ ಕೋಟೆ, ಆಮೇಲೆ ದಿವಾನಿ ಆಮು, ದಿವಾನಿ ರಸ್ಲತ್ತು, ಈವನ್ ಪ್ಯಾಲೇಸಸ್ಗಳು ಸಹ ನಾವು ಅಲ್ಲಿ ನೋಡಬಹುದು. ಅರಮನೆಯನ್ನು ಸಹ 3 ಅಂತಸ್ತಿನ ಅರಮನೆ ಅದಾವ, 2 ಅಂತಸ್ತಿನ ಅರಮನೆ ಅದ. ಆಮೇಲೆ ಸೋಕಾಲ್ಡ್ ಕಿಚನ್ ರೂಮ್ ಇದೆ, ಕಿಂಗ್ಸ್ ಕಿಚನ್ ರೂಮ್. ಅದೆಲ್ಲವೂ ನಾವು ಇವತ್ತು ಫಿರೋಜಾಬಾದ್ ಅಲ್ಲಿ ನೋಡಬಹುದು. ಆದ್ರೆ ಅದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಅವಶೇಷಗಳನ್ನು ಮಾತ್ರ ನಾವು ಗುರುತಿಸಬಹುದಾಗಿದೆ. ಹೀಗೆ ಹೊರಟ್ರೆ ನಾವು 600 years old. ಎಸ್, 600 years old. ಒಳಗಡೆ 10x12 ಆಕಾರದ ಇಲ್ಲೂ ಒಂದು ಏನು ವಾದ ವಿವಾದ ಬಂತಂದ್ರೆ, ಇದು ಆನೆಗಳ ಲಾಳ ಇರಬೇಕು ಅಂತ, ಕುದುರೆಗಳ ಲಾಳ ಇರಬೇಕು ಅಂತ. ಅಲ್ಲಿ ಆನೆಗಳ ಲಾಳ ಇದ್ರೆ ಇದು ಕುದುರೆಗಳ ಲಾಳ ಇರಬೇಕು ಅಂತ. ಆದ್ರೆ ಕುದುರೆ ಮತ್ತು ಆನೆಗಳ ಕಟ್ಟುವಂತ ಸ್ಥಳ ಇದು ಅಲ್ಲ. ಇಲ್ಲಿ 51 ಇರುವುದರಿಂದ, ಆಮೇಲೆ ಕೇಂದ್ರದಲ್ಲಿ ಒಂದು ಟ್ಯಾಕ್ಸ್ ಕಲೆಕ್ಷನ್ ಸೆಂಟರ್ ಇರುವುದರಿಂದ ಅಲ್ಲಿ ಶಾಸನಗಳದಾವ. ಆ ಶಾಸನಗಳನ್ನ ಬಳಸಿಕೊಂಡು ಅವುಗಳ ಮೇಲಿನ ಒಂದು ವಿಷಯವನ್ನ ಇಟ್ಟುಕೊಂಡು ಇದು ವಿದೇಶಿಯ ಮಾರುಕಟ್ಟೆ ಅಂತ ನಾವು ಕರೆಯಲಾಗಿದೆ. ಇನ್ನೊಂದು ಮುಂಭಾಗದಲ್ಲಿ ನಾವು ನೋಡ್ತಾ ಇದೀವಿ, ಅದೊಂದು ಸಿಂಹಾಸನದ ಆಕಾರದ ರಚನೆ ಇದೆ. ಅಲ್ಲಿ ಸುಲ್ತಾನರು ಕುಳಿತು ಮಾರ್ಕೆಟ್ನಲ್ಲಿ ಏನಾದರೂ ಆಕ್ಟಿವಿಟೀಸ್ ನಡೀತಾವ ಅನ್ನೋದನ್ನ ವೀಕ್ಷಿಸ್ತಾ ಇದ್ರು. ಮಾರ್ಕೆಟ್ ನೋಡೋದು. ಆಮೇಲೆ ಸ್ಪೆಷಲ್ ಡೇಸ್ಗಳು ಇರ್ತಾವ ನೋಡ್ರಿ, ಅದು ಹಬ್ಬ ಹರಿದಿನಗಳಾಗಿರ್ಬೋದು ಅಥವಾ ಉತ್ಸವಗಳಾಗಿರ್ಬೋದು. ಅಂತ ಸಂದರ್ಭದಲ್ಲಿ ವಿಶೇಷ ಆಚರಣೆಗಳು ಈ ಒಂದು ಪ್ರದೇಶದಲ್ಲಿ ನಡೀತಾ ಇದ್ವು. ಅದಕ್ಕೆ ಸುಲ್ತಾನರು ಅಲ್ಲಿ ಕುಳಿತು ವೀಕ್ಷಣೆ ಮಾಡ್ತಾರೆ. ಎರಡೂ ಕಡೆಗೆ, ಆ ಕಡೆನೂ ವೀಕ್ಷಣೆ ಮಾಡಬಹುದು, ಈ ಕಡೆಗೂ ವೀಕ್ಷಣೆ ಮಾಡಬಹುದು. ಹಂಪಿನಲ್ಲಿ ಅದು ಓಪನ್ ಮಾರ್ಕೆಟ್, ಅದು ಇಲ್ಲಿ ವೆಲ್ ಸೆಟಲ್ಡ್ ಮಾರ್ಕೆಟ್ ಇರೋದು. ನಾವೀಗ ನೋಡ್ತಾ ಇದೀವಿ, ಈ ಕಟ್ಟಡಗಳ ರಚನೆಯಲ್ಲಿ ಒಂದು ವ್ಯತ್ಯಾಸ ಈ ಭಾಗಕ್ಕೆ ಬರ್ತದೆ. ಇದು ತೆರಿಗೆ ವಸೂಲಿ ಮಾಡುವ ಅಧಿಕಾರಿಯ ಸ್ಥಳ, ಸುಂಕದ ಕಟ್ಟೆ. ಎಸ್, ಏನಿದೆ ಒಳಗಡೆ ಇದೆಯಾ? ಈ ಮನೆಗಳ ಒಳಗಡೆ ಆಗಿನ ಕಾಲದ ವಿದೇಶಿ ಮಾರುಕಟ್ಟೆಯ ಸ್ಥಿತಿ ಇದು. ಈಗ ಇದು ಸಾಮಾನ್ಯವಾಗಿ ಬಹಮನಿ ಸುಲ್ತಾನರ ಪ್ರತಿ ಕಟ್ಟಡ, ಪ್ರತಿ ಕಮಾನಿನ ಎರಡೂ ಬದಿಗೆ ವೃತ್ತಾಕಾರದ ಗಾರೆಯ ರಚನೆ ಇರ್ತದೆ. ಅಂದ್ರೆ ಹೂ ಬಳ್ಳಿಗಳ ರಚನೆ. ಆ ರೀತಿಯ ರಚನೆಗಳು ನಮಗೆ ಬೀದರ್ನಲ್ಲಿಯೂ ಕಾಣ್ತವೆ, ಗುಲ್ಬರ್ಗಾದಲ್ಲಿನೂ ಕಾಣಿಸ್ತವೆ. ಫಾರ್ ದ ಅಟ್ರಾಕ್ಷನ್ ಪರ್ಪಸ್. ಒಂದು ಶೈಲಿ, ಒಂದು ಸ್ಟೈಲು. ಈ ಕಡೆ ಅಲ್ಲಿ ಕೋಟೆ ಇರ್ತಿತ್ತು, ಇಲ್ಲ ಏನು? ಅಲ್ಲಿ ಮೇನ್ ಎಂಟ್ರೆನ್ಸ್ ಬಂದರೂ ಕಾಣಿಸ್ಬೇಕು ನೇರವಾಗಿ ಸುಲ್ತಾನ್ರಿಗೆ. ಸರ್, ಇವ್ರ ಅರಮನೆ ಇಲ್ಲಿ ಸರ್? ಅರಮನೆ, ಕೋಟೆ ಒಳಗಡೆ ಇರುವಂತಹ ಅರಮನೆ ಬಿದ್ದು ಹೋಗಿದೆ. ಕೋಟೆಯಿಂದ ಹೊರಗಡೆ ಒಂದು ಸುಲ್ತಾನ್ಪುರ ಅನ್ನುವಂಥ ಒಂದು ನಗರ ಇದೆ. ಆ ನಗರದಲ್ಲಿ ಸುಲ್ತಾನಪುರ ಅಂದ್ರೆ, ಸುಲ್ತಾನಪುರ ಅಂದ್ರೆ ಊರು, ಸುಲ್ತಾನರು ಇರುವಂತ ಸ್ಥಳ. ಅಲ್ಲಿ ಬಹಮನಿ ಸುಲ್ತಾನ ಫಿರೋಜ್ ಶಹಾ ಒಂದು ಬಲಿಷ್ಠವಾದ ಅರಮನೆಯನ್ನು ಕಟ್ಕೊಂಡಿದ್ದಾನೆ. ಅಲ್ಲಿ ಅರಮನೆನೂ ಇದೆ ಮತ್ತು
ಮಸೀದಿನೂ ಪ್ರಾರ್ಥನಾಲಯನೂ ಇದೆ ಅಂತ. ಆದರೆ ಇವತ್ತು ಕೇವಲ ಬೇಸ್ಮೆಂಟ್ಗಳು ಮಾತ್ರ ಉಳಿದಿವೆ, ಎಲ್ಲ ಅರಮನೆಯ ಧ್ವಂಸಗೊಂಡಿದೆ ಅಂತ. ಈಗ ಈ ಅರಮನೆ ಧ್ವಂಸಕ್ಕೆ ಕಾರಣ ಏನದಂದ್ರೆ ಎಲ್ಲರ ಗಮನ ಅರಮನೆ ಕಡೆಗೆ. ಅರಮನೆಯಲ್ಲಿ ಸಂಪತ್ತು ಇರ್ತದ, ಅರಮನೆ ನಾಶ ಮಾಡಿದ್ರೆ ಸಂಪತ್ತು ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಅರಮನೆಗಳು ಧ್ವಂಸಗೊಂಡಿವೆ. ಹೋಗಿಲ್ಲ ಇದು ಇಲ್ಲಿ ಕಾಣಿಸ್ತಾ ನೋಡಿ, ಇದೇ ಸೈಜ್ನಾಗ ಇರೋದು. ಇಲ್ಲಿ ಆನೆನೂ ಕಟ್ಟಕ್ಕಾಗಲ್ಲ, ಕುದುರೆನೂ ಕಟ್ಟಕ್ಕಾಗಲ್ಲ. ವ್ಯಾಪಾರಸ್ಥ ತನ್ನ ಪ್ರಮುಖ ವಸ್ತುಗಳನ್ನು ಇಟ್ಟುಕೊಂಡು ಮಾತ್ರ ವ್ಯಾಪಾರ ಮಾಡ್ಬೋದು. ಇಲ್ಲ ಅಂಗಡಿಗಳು ಮಾರ್ಕೆಟೇ ಮಾಡ್ರಿ ಅಂತೀವಿ ನಾವು, ಮತ್ತೊಂದೇನು ಮಾಡಿಬಿಡ್ರಿ. ಚಲೋ ಟೂರಿಸ್ಟ್ ಬರೋಂಥದ್ವಿ. ಹಾಂ, ಇವೆಲ್ಲ ಕ್ಲೀನ್ ಮಾಡಿಸಿ ಒಳಗೆ ಏನದ ಶಾಪ್ ಅಷ್ಟೇ ಇಟ್ಕೊಂಡು ಫಾರ್ಮ್ ಮಾರ್ಕೆಟ್ ಇತ್ತಲ್ಲ, ಫಾರ್ಮ್ ಮಾರ್ಕೆಟ್ ಹೌದು. ಅಲ್ಲೇ ಹೋದ್ರು ಇದು ಇಂಥದೊಂದು ಸೆಂಟರ್ ಇಲ್ಲಿ ವಾಕ್ ಮಾಡ್ಬೇಕನ್ನ ಕಲ್ಪನೆ. ಇದು ನೋಡಿ, ಇದು ಟೆಂಪಲ್ ಅವಶೇಷ. ಇದರಲ್ಲಿ ಕಂಬ ಎಕ್ಸಾಕ್ಟ್ಲಿ ಟೆಂಪಲ್, ಸ್ತಂಭದ ಪಾಠ ಸಿಂಹಾಸನ ಇದೆ ಮೇಲ್ಭಾಗ. ಅಲ್ಲಿ ಸುಲ್ತಾನರು ಕೂಡುವಂಥ ಸ್ಥಳ ಇದೆ. 2x5, 2 ಅಡಿ ಅಗಲ, 5 ಅಡಿ ಎತ್ತರ ಇದೆ. ಹಾಂ, ಒಳಗಡೆ ಹೋಗಿ ಕೂಡ್ಬೋದು. ಅಲ್ಲಿ ಕೂತ್ರೆ ಎಲ್ಲ. ಹಾಂ, ಇದು ಆ ಮಾರ್ಕೆಟ್ನ ಒಳಗಡೆ ರಚನೆ ನೋಡ್ರಿ, ಪಿರಾಮಿಡ್ ಸ್ಟೈಲ್ ಇದು. ಬಿದ್ದೋಗಿದೆ. ಒಳಗಡೆ ಪೂರ್ತಿ ಗಾರೆಯಿಂದ ಅದನ್ನು ಅಲಂಕರಿಸಲಾಗಿದೆ. ಕೆಲವು ಒಳಭಾಗದಲ್ಲಿ ನಾವು ಪೇಂಟಿಂಗ್ಗಳನ್ನು ನೋಡ್ಬೋದು. ಹೌದು. ಇದಕ್ಕೆಲ್ಲ ಬೇರೆ ಬೇರೆ ಕಡೆಗಿದೆ. ಅಂದ್ರೆ ಕಲೆ ವಾಸ್ತುಶಿಲ್ಪದಲ್ಲಿ ಹೊಸ ಹೊಸ ಆಕರ್ಷಣೆಗಳನ್ನು ತರಬೇಕು ಅನ್ನುವಂಥ ಒಂದು ಕುತೂಹಲ ಫಿರೋಜ್ ಶಾನಿಗಿತ್ತು. ಅದಕ್ಕೆ ಆತ ಡೋಮ್ಗಳ ರಚನೆಯನ್ನು ಬಿಟ್ಟು ಈ ಪಿರಾಮಿಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಬೇರೆ ಥರ. ಫಿರೋಜ್ ಶಾನಲ್ಲಿ ಎಲ್ಲ ರೀತಿಯ ವಿಶೇಷತೆಗಳಿದ್ದು ಅಂತ. ಆತ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪರ್ಷಿಯನ್ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಂತ. ವೆರಿ ಸೆಕ್ಯುಲರ್. ಸ್ವತಃ ಫಿರೋಜ್ ಶಾ ಈತ ವಿಜಯನಗರದ 1ನೇ ದೇವರಾಯನ ಮಗಳನ್ನು ವಿವಾಹವಾಗಿರ್ತಾನೆ. ಹಾಂ, ಈ 2 ರಾಜ್ಯಗಳ ನಡುವೆ ಈ 2 ರಾಜ್ಯಗಳ ನಡುವೆ ಒಂದು ವೈವಾಹಿಕ ಸಂಬಂಧ ಬೆಳೆದದ್ದು ಫಿರೋಜ್ ಶಾನ ಕಾಲಕ್ಕೆ. ಯಾಕಂದರೆ ಫಿರೋಜ್ ಶಾ ಯುದ್ಧದಲ್ಲಿ ಗೆಲ್ತಾನೆ. ಯುದ್ಧದಲ್ಲಿ ಗೆದ್ದ ನಂತರ ಒಪ್ಪಂದಗಳು ನಡೀತವೆ. ಆ ಒಪ್ಪಂದದ ಪ್ರಕಾರ 1ನೇ ದೇವರಾಯ ತನ್ನ ಮಗಳನ್ನು ಫಿರೋಜ್ ಶಾನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಂದ್ರೆ ವಿಜಯನಗರದ ಸಾಮ್ರಾಜ್ಯಕ್ಕೂ ಬಹಮನಿಗಳಿಗೂ ನಂಟು. ನಿರಂತರವಾಗಿ ಯುದ್ಧಗಳಿರ್ತವೆ. ಯುದ್ಧಗಳ ಮಧ್ಯದಲ್ಲಿ ಈಗ ಕೃಷ್ಣದೇವರಾಯ ಇದ್ದ. ಆ ಕೃಷ್ಣದೇವರಾಯ ಬಹಮನಿ ಸುಲ್ತಾನರಿಗೆ ಬಹಳಷ್ಟು ಸಹಾಯ ಮಾಡಿದ್ದಾನೆ. ಹೌದಾ? ಇವ್ರು ಒಳ್ಳೆ ಸಂಬಂಧಗಳಿದ್ದು, ಯುದ್ಧ ಸಂಬಂಧಗಳಿದ್ದು. ಇವುಗಳೆಲ್ಲ ಆಯಾ ಸುಲ್ತಾನರ ಒಂದು ವಿಚಾರಗಳಿಗೆ ಬಿಟ್ಟಿರುವಂಥದ್ದು. ಒಳ್ಳೆ ಆಕರ್ಷಕವಾದಂಥ ಸುಲ್ತಾನರು ಇರ್ತಾರೆ. ಅಂದರೆ ಒಳ್ಳೆ ವಿಚಾರಗಳಿದ್ದಂಥವ್ರಿದ್ರೆ ಉತ್ತಮ ಸಂಬಂಧ ಇರ್ತಿತ್ತು. ಇಲ್ಲ ದುರಾಕ್ರಮಣ ಮಾಡ್ಬೇಕನ್ನುವಂಥ ಭಾವನೆ ಇದ್ದರೆ ಲೂಟಿ ಮಾಡ್ತಾ ಇದ್ರು. ಈ 2 ಸಂಬಂಧಗಳು ನಾವು ಬಹಮನಿ ಮತ್ತು ವಿಜಯನಗರಗಳಲ್ಲಿ ಕಾಣ್ತಾ ಇದ್ದೀವಿ. ಓಕೆ. ಅದರ ಉದಾಹರಣೆಗೆ ಬಿಜಾಪುರದಲ್ಲಿ ಅವನ ಇಬ್ರಾಹಿಂ ಇದ್ದಲ್ಲ, ಜಗದ್ಗುರು ಕರ್ಸ್ಕೊಂಡಿದ್ರ. ಹೌದು, ಬಹಳ ಪ್ರೋಗ್ರೆಸಿವ್ ಆಗಿದೆ. ಕಲೆ ಬಗ್ಗೆ ಆಸಕ್ತಿ ಇತ್ತು ಆತನಿಗೆ. ಹೌದು, ಆ ಥರದ್ದು ಒಳ್ಳೆ ವಿಚಾರಗಳು. ಈ ಫಿರೋಜ್ ಶಾನು ಈ ಖಾಜಾ ಬಂದೇ ನವಾಜರಿಗೆ ಗುಲ್ಬರ್ಗಕ್ಕೆ ಬರಮಾಡಿಕೊಂಡಂತವನೇ ಫಿರೋಜ್ ಶಾ. ಇಲ್ಲಾಂದ್ರೆ ಬಂದೇ ನವಾಜ್ ದರ್ಗಾ, ಇಲ್ಲಾಂದ್ರೆ ಖಾಜಾ ಬಂದೇ ನವಾಜರು ಗುಲ್ಬರ್ಗಕ್ಕೆ ಬರ್ತಾ ಇರಲಿಲ್ಲ. ಅವರು ದಿಲ್ಲಿಗೆ ಸೀಮಿತವಾಗಿ ಉಳಿತಾ ಇದ್ರು. ಅವ್ರು ದಿಲ್ಲಿಯಿಂದ ಬಂದಿತ್ತು. ರಾಜನಿಗೆ ಬರೀ ಯುದ್ಧ ಮಾಡೋದು ಗೊತ್ತಿತ್ತು. ಇಲ್ಲ, ಯುದ್ಧದ ಜೊತೆಗೆ ಎಲ್ಲ ರೀತಿಯ ಪ್ರತಿಭೆಗಳಿರ್ಬೇಕು ಅಂತ. ಸಾಹಿತ್ಯಕ್ಕೆ ಆಶ್ರಯ ಕೊಡಬೇಕು, ಕಲೆಗೆ ಆಶ್ರಯ ಕೊಡಬೇಕು, ಸಂಗೀತ, ನೃತ್ಯ, ಶಿಕ್ಷಣ. ಇದು 7th ಆರ್ಚ್, 7th ಎಂಟ್ರೆನ್ಸ್. ಅದಕ್ಕೆ ಇಷ್ಟೊಂದು ಬ್ಯೂಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಕಡೆ ಇದು ಎಲ್ಲ ಮಿಲಿಟರಿ ಏರಿಯಾ. ಇದು ಸೈನಿಕರು ಇರ್ತಾರೆ, ಸೇನಾ ನಾಯಕರು ಇರ್ತಾರೆ, ಅವರ ಶಸ್ತ್ರಾಸ್ತ್ರಗಳು ಇರುವಂಥ ಸ್ಥಳ ರೀ. ಆ ಕಡೆ ಸ್ವಲ್ಪ ಒಂದು ಸಿವಿಲಿಯನ್ ಕೆಲಸ, ನಾಗರಿಕರಿಗೆ ಸಂಬಂಧಪಟ್ಟಂಥ ಕೆಲಸಗಳು ಅಲ್ಲಿ ನಡೀತಾ ಇದ್ದವು. ಡೋರಿಂದ ಒಳಗಡೆ ಡೋರ್ ಪ್ರತಿಯೊಂದಕ್ಕೂ ಡೋರ್ ಅದಾವ. ಇಲ್ಲಿ ಓಪನ್ ಇಲ್ಲ. ಮಿಲಿಟರಿ ಏರಿಯಾ. ಇಲ್ಲಿ ಸೈನಿಕರು ಪ್ರತಿ ಭಾಗದಲ್ಲಿ ಇರ್ತಾರೆ.
ಈ ಸೈನಿಕರ ತಂಗುದಾಣಗಳಿವು, ಈ ಅಕಾಮಿಡೇಷನ್. ಇಲ್ಲಿಂದ ಮೇಲ್ಗಡೆ ಹತ್ತಿ ಯಾವುದೇ ಭಾಗಕ್ಕೂ ಅವರು ತಲುಪಬಹುದು. ಮೇಲೆ ಒಂದು ರೂಟ್ ಟ್ರ್ಯಾಕ್ ಇದೆ. ಮೇಲೆ 2 ಟ್ರ್ಯಾಕ್ ಬರ್ತಾವ, ಒಂದು ಸ್ಮಾಲ್ ಟ್ರ್ಯಾಕು, ಇನ್ನೊಂದು ದೊಡ್ಡ ಟ್ರ್ಯಾಕ್. ಅಲ್ಲಿ ಸುಲ್ತಾನರು ಕೂಡುವಂತ ಸ್ಥಳ ಅದು. ಸರ್, ಮಯೂರ ಸಿನಿಮಾದಲ್ಲಿ ನೋಡ್ತೀವಲ್ಲ, ಮಯೂರ ಅರಮನೆಗೆ ಬಂದಾಗ ಆ ಹೀರೋಯಿನ್ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಆ ಥರದ್ದು. ನೋಡಿ, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ನೋಡಿ, ದೇ ಮೇಡ್ ದ ವೆಂಟಿಲೇಷನ್ ಫಾರ್ ದಟ್. ಎಸ್ ಅಲ್ಲಿ ರಾಜ ಕೂತ್ಕೊಂಡಾಗ AC ಎಲ್ಲ ಇರಲಿಲ್ಲ. ಸೊ ಅಲ್ಲಿ ನೀವೆಷ್ಟು ಆಲ್ಟಿಟ್ಯೂಡ್ ಇಂದ ಹೈ ಹೋಗ್ತಿರೋ ಅಷ್ಟು ತಂಪು ಗಾಳಿ ಬೀಸುತ್ತೆ. ಸೊ ಅದು ವೆಂಟಿಲೇಷನ್ಗೋಸ್ಕರ ರಾಜನಿಗೆ ಅವನು ಮಿಲಿಟರಿ ಆಕ್ಟಿವಿಟೀಸ್ಗಳು ನೋಡ್ಬೇಕು. ಈ ಕಡೆ ಅದು ವೆಂಟಿಲೇಷನ್ ಆಗ್ತಲ್ಲ ಸರ್. ಇಲ್ಲ, ವೀಕ್ಷಣಾ ರಂಧ್ರಗಳವಲ್ಲ, ವಾಚ್ ಪಾಯಿಂಟ್. ಆ ಕಡೆ ಜರೋಕಿ ದರ್ಶನ ಮಾಡ್ತಾರಲ್ಲ, ಧರ್ಮ ದರ್ಶನ. ಅಲ್ಲಿ ಸುಲ್ತಾನರ ಮುಂಭಾಗದಲ್ಲಿ ಬರುವಂತವ್ರಿಗೆ ಧರ್ಮ ದರ್ಶನ ಪ್ರಾರಂಭ ಮಾಡಿದವನೇ ಫಿರೋಜ್ ಶಾ. ಅಕ್ಬರ್ನ ಕಾಲಕ್ಕಿಂತ ಮುಂಚೆ ಫಿರೋಜ್ ಶಾ ಬಹಮನಿ ಸುಲ್ತಾನರ ಕಾಲದಲ್ಲಿ ಧರ್ಮ ದರ್ಶನ ಇತ್ತು ಅಂತ. ಏನ್ ಧರ್ಮದರ್ಶನ? ಧರ್ಮ ದರ್ಶನ ಅಂದ್ರೆ ಯಾರು ನಿರ್ಗತಿಕರಿರ್ತಾರೋ, ಅನಾಥರಿರ್ತಾರೋ, ಅಥವಾ ಯಾರಿಗೆ ಅವಶ್ಯಕತೆ ಇರ್ತದೋ ಅವರೆಲ್ಲರೂ ಬಂದು ಸುಲ್ತಾನರನ್ನ ಕಾಣಬಹುದು. ಇವತ್ತು ಚೀಫ್ ಮಿನಿಸ್ಟರ್ ಗ್ರಾಮ ವಾಸ್ತವ್ಯ ಜನತಾ ದರ್ಶನ. ಆ ಜನತಾ ದರ್ಶನ ಆಗಿನ ಕಾಲದ ಧರ್ಮ ದರ್ಶನ. ಅಂದ್ರೆ ಸುಲ್ತಾನರಿಗೆ ನೋಡಿದ್ರೆ ಸಾಕು. ಸುಲ್ತಾನ ಏನು ಸಹಾಯ ಸಹಕಾರ ಮಾಡ್ತಾನದ 2ನೇ ಮಾತೊಂದು. ಆ ನೋಡ್ಲಿಕ್ಕೆ ಬಂದು ನಿಲ್ಲುವಂತ ಜನರಿಗಾಗಿ ಆ ಸುಲ್ತಾನ ಅಲ್ಲಿ ಕುಳಿತು ವೀಕ್ಷಣೆ ಮಾಡ್ತಿದ್ದ, ಅಹವಾಲು ಕೇಳಿಸ್ಕೊಳ್ಳೋದು. ಅದ್ರ ಜೊತೆಗೆ ಈ ಕಡೆ ಆಕ್ಟಿವಿಟೀಸ್ ಗಳನ್ನು ಸಹ ಅವರು ವೀಕ್ಷಣೆ ಮಾಡ್ತಾರೆ. ಇಲ್ಲಿಂದ ಈ ಪಾರ್ಟಿದಿಂದ ನಮಗೆ ಪಿರಾಮಿಡ್ಗಳೇ ಲಭ್ಯವಾಗ್ತವೆ. ಕೂತ್ರ ರಾಜನ ಹೇಳೋದು ಬುದೇ ನನ್ನ ಮನೆ ಸೋಮ್ನೆ ಅಲ್ಲಿಂದ ಒಂದು ಇಷ್ಟು ಕೈ ಮಾಡಿದ್ರೆ ಸಾಕು. ಬಾಹುಬಲಿದಾಗ ಎಲ್ಲೋ ಕೊಂಡಿರ್ತಾನ, ಎಲ್ಲಿಂದೋ ಜನ ಕೂಗ್ತಾ ಇಲ್ಲ. ಅಷ್ಟೇ. ಈ ಕಡೆ ಒಂದು ಹೋಗ್ಬರೋಣ. ಸರ್ ಬನ್ನಿ ನೋಡೋಣ. ಹತ್ತಿರ್ತಾರೆ ಫಿರೋಜ್ ಶಾ. ಹೌದು ಸರ್. ಅಕ್ಯುಪೈ ಇಟ್ಸೆಲ್ಫ್ ಡರ್ಟಿನೆಸ್. ಇವೆಲ್ಲ ಇದ್ರೆ ಅದಕ್ಕೆ ಎನ್ಕ್ರೋಚ್ಮೆಂಟ್ ಅಂತಾರೆ. ಏನಿಲ್ಲ ಇದು ಸರ್, ಇವು ಟ್ರೆಜರಿ ಹೇಳಿ ಸರ್. ಟ್ರೆಜರಿ ಆ ಕಡೆ ಹಿಂಭಾಗಕ್ಕೆ. ಅಲ್ಲಿ ರಾಜನ ಕೊಡುವಂಥ ಸ್ಥಳ. ಹಾಂ, ಇಲ್ಲಿಂದ ನೀವು ನೋಡ್ರಿ. ಕೂತ್ಬಿಡೋದು ರಾಜ. ನೀವು ಒಳಗಡೆ ಹೋಗಿ ಕೂಡಿರ್ಬೋದು. ಡೆಫಿನೆಟ್. ಏನು ಸರ್ ಇದು? ಫುಲ್ ಮಾರ್ಕೆಟ್ ಒಳಗ. ವಾ, ಸ್ಲೋ. ಸರಿ ನೋಡಪ್ಪ, ಇಲ್ಲ ಹೋಗ್ಬೋದು ಚೆನ್ನಾಗಿ. ಅಲ್ಲ ಇಲ್ಲ ಬನ್ನಿ, ಇವಾಗ 2 ಸ್ಟೆಪ್ ಮೇಲೆ ಕತ್ತಿತ್ತು. ಓಕೆ. ಬರ್ತಾ ಬರಲು ಆ ಕಡೆ. ಸಿಕ್ತು ಬನ್ನಿ, ಸಿಕ್ತು. ಕಿಕೊಡಿ. ಇದು ಸಿಂಹಾಸನ, ರಾಜ ಸಿಂಹಾಸನ. ಇದು ನೋಡಿ ಸ್ನೇಹಿತರೆ, ಇಲ್ಲಿ ಕುತ್ಕೊಂಡು ರಾಜ ಈಗ ಎದುರುಗಡೆ ಒಂದು ಮರ ಬೆಳೆದ್ಬಿಟ್ಟಿದೆ ಒಂದು. ಅದ್ರಲ್ಲಿ ಕುತ್ಕೊಂಡು ಪೂರ್ತಿ ಫಾರಿನ್ ಮಾರ್ಕೆಟ್, ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಆಗ್ತಿದ್ದಂಥ ಫಾರಿನ್ ಮಾರ್ಕೆಟ್ ನೋಡೋ ಜಾಗ ಆಗಿತ್ತಿದು. ನೋಡಿ ಬರ್ತಿಲ್ಲ, ಗಾಳಿ ಇಲ್ಲ, ಆರಾಮಾಗಿ ಹೆವಿ ಬಿಸಿಲಿತ್ತು. ನೋಡಿ ಮಳೆ ಬಂದ್ರು ಏನಾಗಲ್ಲ, ಗಾಳಿ ಏನಾಗಲ್ಲ, ಎಂತ ಬಂದ್ರು ಏನಾಗಲ್ಲ. ಇಲ್ಲಿ ಒಳ್ಳೆ ವ್ಯೂ ಇದೆ ಸರ್ ಇಲ್ಲಿಂದ. ಒಳ್ಳೆ ನನಗೆ ಏನು ಗೊತ್ತಾ ಸರ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ
ನೀಟಾಗಿ ಮೇಂಟೈನ್ ಮಾಡಿ ಕ್ಲೀನ್ ಮಾಡಿ ಆ ಕಾಲದ ರೀಕ್ರಿಯೇಟ್ ಮಾಡಿ ಆಮೇಲೆ ಬೇಕಂತ ಇಲ್ಲಿ ಫೀಸ್ ಇಡಬೇಕು, ಮೇಲೆ ಹೋಗಕ್ಕೆ 10 ರೂಪಾಯಿ ಅಂತ Extra, ಎಸ್ ಏನೋ ಕುತೂಹಲ ಇದೆ, 10 ರೂಪಾಯಿ ಏನಕ್ಕೆ ಇಟ್ಟಿದ್ದಾರೆ, ಕುತೂಹಲಕ್ಕೋಸ್ಕರ ಜನ ಬರ್ತಾರೆ ಇಲ್ಲಿ. ಬರ್ತಾರೆ, ಯಾಕಂದ್ರೆ ಇಲ್ಲಿ ನೋಡೋ ಪಾಯಿಂಟ್ ಆಫ್ ವ್ಯೂ ಎಲ್ಲೂ ಸಿಗಲ್ಲ. ಇವಾಗ ಆಗು ಬೇರೆ ಬೇರೆ ಕಡೆ ಎಲ್ಲ ಬರುತ್ತಲ್ಲ, ಸನ್ಸೆಟ್ ಪಾಯಿಂಟ್ ಆ ಪಾಯಿಂಟ್ ಅಂತಾರಲ್ಲ, ಇಲ್ಲೂ ವ್ಯೂ ಪಾಯಿಂಟ್, ಮಾರ್ಕೆಟ್ ಫಾರಿನ್ ಮಾರ್ಕೆಟ್ ಪಾಯಿಂಟ್ ಅಂದ ತಕ್ಷಣ ಡೆಫಿನೆಟ್ಲಿ ಅಲ್ಲೇ ಒಂದು ಗೇಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಒಂದು ಇಲ್ಲೇ ಇದು ಮಾಡಬೇಕು, ಗೇಟ್ ಮಾಡ್ಕೊಂಡ್ಬಿಡ್ಬೇಕು. ಎಸ್. ಸೊ ಡೆಫಿನೆಟ್ಲಿ ಜನ ಬಂದ್ಬಿಟ್ಟು ವಾಹ್ ಸೂಪರ್ ಚೆನ್ನಾಗಿದೆ ಅಲ್ಲ, ಹಂಗಿದೆ ಹಿಂಗಿದೆ ಅಂತ ಡೆಫಿನೆಟ್ಲಿ ಇದೆಲ್ಲ ಕುತೂಹಲ ಇರುತ್ತೆ. ಪ್ರವಾಸಿಗರು ಇಲ್ಲಿ ಬರ್ತಾನೆ ಇಲ್ವಲ್ಲ, ಪ್ರವಾಸಿಗರು ಹೋಗ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ಯಾರು ಪ್ರವಾಸಿಗರಿಗೆ ಇಲ್ಲಿ ಬರೋಕೆ ಇದು ಫಾರಿನ್ ಮಾರ್ಕೆಟ್ ಅಂತಲೇ ಗೊತ್ತಾಗ್ತಲ್ಲ. ಇದ್ಯಾವುದೋ ಚಿಕ್ಕವರಿದ್ದಾಗ ಇಲ್ಲಿ ಹಿಂದ್ಗಡೆ ಮನೆ ಇತ್ತು, ಸರ್ ಮನೆ ಇಲ್ಲಿ ಹಿಂದ್ಗಡೆ ಬರುತ್ತೆ. ಚಿಕ್ಕವರಿದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ವಿ. ಓಕೆ. ಸುಮಾರು ಎಷ್ಟೋ ಫಾರಿನ್ ಮಾರ್ಕೆಟ್ ಅಂತ ಸಣ್ಣವರಿದ್ದಾಗ. ಚಿಕ್ಕವರಿದ್ದಾಗ ನಾವು ಇಲ್ಲಿ ಇಲ್ಲಿಂದ ಹಿಸ್ಟ್ರಿ ಬಂದಾಗ ಗೊತ್ತಾಯ್ತು. ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಎಲ್ಲರೂ ಹಿಸ್ಟೋರಿಯನ್ಸ್ ಆಗಿ ಬನ್ನಿ ಅಂತ ಹೇಳಕ್ ತಪ್ಪಾಗುತ್ತೆ. ಕಾಮನ್ ಮ್ಯಾನ್ ಬಂದ್ರೆ ಅದಕ್ಕೆಲ್ಲ ಬೋರ್ಡ್ ಹಾಕಿ ಇದಾಕಿ ಇದನ್ನ ಕ್ಲೀನ್ ಮಾಡಿಸಿ ಇಲ್ಲಿಂದ ವ್ಯೂ ಪಾಯಿಂಟ್ ಇಟ್ಟು ಅವಾಗ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೊಂದು ಸೆಲ್ಫಿ ಪಾಯಿಂಟ್ ಮಾಡಿ ಹಂಗೆ ಟೂರಿಸಂ ಡೆವಲಪ್. ಈಗ ಸೆಲ್ಫಿ ತೆಗಿಬೇಡ ಅಂತ ಯಾರು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಟೆಕ್ನಾಲಜಿ ದೂರ ಹೋಗಕ್ಕಾಗಲ್ಲ. ಇದರಲ್ಲಿ ಚಾರ್ಮಿನಾರ್ ಹೋಗ್ತಿರಲ್ಲ ನೀವು, ಹೈದರಾಬಾದಲ್ಲಿ ಚಾರ್ಮಿನಾರ್, ಅಲ್ಲೂ ಹಿಂಗೆ ಇದೆ, ಅಲ್ಲೂ ಇಲ್ಲಿ ಸೆಲ್ಫಿ ತಗೋತಾರೆ, ಚೆನ್ನಾಗಿ ಬರುತ್ತೆ ಅಲ್ಲೂ. ಆ ಥರ ಮಾಡಬೇಕು. ಎಸ್, ಬನ್ನಿ ಇನ್ನು ಬೇಗ ಬುದ್ಧಿ ಬನ್ನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.